ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಇನ್ನೊಂದು ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಮನೆಯವರೆಲ್ಲ ಕುತ್ಕೊಂಡು ನಿನಗೆ ಯಾವ ಥರ ಹುಡುಗ ಬೇಕು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ನನಗೆ ಅಜಿತ್ ಥರ ಇರೋರು ಬೇಕು ಅಂತ ಹೇಳಿ ಹೇಳಿದಾಗ ಮನೆಯವರೆಲ್ಲರೂ ತುಂಬ ಗಾಬರಿ ಆಗಿರ್ತಾರೆ. ಈ ಕಡೆ ಅಶ್ವಿನಿ ಯಾಕೆ ಹಿಂಗೆ ಹೇಳ್ತಾಳೆ, ಏನಾದರೂ ಅಜಿತ್ನ ಏನಾದರೂ ಲವ್ ಮಾಡ್ತಿದ್ದಾಳ ಅಂತ ಹೇಳಿ ಮನೆಯವರೆಲ್ಲ ಗಾಬರಿಯಿಂದ ಇರಬೇಕಾದ್ರೆ ಆವಾಗ ಮತ್ತೆ ಶ್ರವಣ್ ಕೂಡ ಹೇಳ್ತಾರೆ, ಏನು ಅಜಿತ್ ಥರ ಇರಬೇಕಾ, ಅಜಿತ್ ಬೇಕಾ ನಿನಗೆ ಅಂತ ಕೇಳಿದಾಗ, ಆಗಲ್ಲ ಅಪ್ಪ, ನನಗೆ ಅಜಿತ್ ಥರ ಇರೋ ಹುಡುಗ ಬೇಕು. ಯಾಕಂದ್ರೆ ಈ ಭೂಮಿನ ತುಂಬ ಇಷ್ಟಪಡ್ತಾನೆ, ತುಂಬ ಪ್ರೀತಿಯಿಂದ ನೋಡ್ಕೊತಾನೆ. ಅದನ್ನ ನೋಡಿ ನನಗೆ ಅಜಿತ್ ಥರನೇ ಹುಡುಗ ಬೇಕು, ಮದುವೆ ಅದು ಅವನ ಥರನೇ ಇರೋನ್ನ ಆಗಬೇಕು ಅಂತ ಹೇಳಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಹೌದಾ? ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲಿಂದನೂ ಇದೊಂದು ಪ್ರೀತಿನ ನಾನು ತೊಗೊಂಡಿಲ್ಲ ಅಪ್ಪ, ಇದೊಂದು ಪ್ರೀತಿ ನನಗೆಲ್ಲೂ ಸಿಕ್ಕಿಲ್ಲ. ಹಾಗಾಗಿ ನನಗೆ ಮದುವೆ ಆದ್ರೂ ಕೂಡ ಗಂಡನ ಕೂಡ ನನ್ನ ತುಂಬ ಪ್ರೀತಿಯಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ ನನಗೆ ಅಂತೇಳಿ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ, ಹಾಗೆ ಆಗಲಿ ಮಗಳೇ, ನೀನು ಅಂದ್ಕೊಂಡಂಗೆ ನಿನಗೆ ಅಜಿತ್ ಥರ ಇರೋ ಹುಡುಗನ್ನ ಅವನ ಥರನೇ ಪ್ರೀತಿ ಮಾಡೋ ಹುಡುಗನ ನಿಂಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಈ ಕಡೆ ಶ್ರವಣ್ ಹೇಳ್ತಿರ್ಬೇಕಾದ್ರೆ, ಆದಷ್ಟು ಬೇಗ ಇದನ್ನು ಬೇಗ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಶ್ವಿನಿ ಇದ್ದಾಳೆ, ಇಲ್ಲಪ್ಪ ನಾನು ಇವಾಗಲೇ ಆಗಲ್ಲ, ಅಮ್ಮನೂ ನೀನು ಇಬ್ಬರೂ ನಿಂತ್ಕೊಂಡು ಕನ್ಯಾದಾನ ಮಾಡಬೇಕು ಅಂತ ನನಗೆ ಆಸೆ ಇದೆ, ಹಾಗಾಗಿ ಅಮ್ಮ ಸಿಗೋ ತನಕ ನನ್ನ ಮದುವೆ ಆಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ಆಗ ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲಮ್ಮ ಅಪ್ಪ, ಮದುವೆ ತುಂಬ ಲೇಟ್ ಆದರೂ ಪರವಾಗಿಲ್ಲ, ನನಗೆ ಅಮ್ಮ ಜೊತೆಲೇ ಇರಬೇಕು, ಅಮ್ಮ ನೀನು ಇಬ್ಬರು ನಿಂತ್ಕೊಂಡೆ ನನಗೆ ಮದುವೆ ಮಾಡಿಕೊಡ್ಬೇಕು ಅಂತೇಳಿ ಹೇಳ್ದಾಗ, ನಿನ್ನಂಥ ಮಗಳನ್ನ ಪಡೆಯೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ ಮನಸ್ವಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇದನ್ನು ಕೇಳಿಸ್ಕೊಂಡಿದ್ದು ಅವ್ರ ಅಮ್ಮನೂ ಕೂಡ ಅದೇ ಟೈಮ್ಗೆ ಬರ್ತಾರೆ. ಮನಸ್ವಿ ಅಂತ ಮೊಮ್ಮಗಳನ್ನ ಈ ಮನೆಗೆ ಮಗಳಾಗಿ ಬಂದಿರೋಳು ತುಂಬ ಅದೃಷ್ಟ ಮಾಡಿದ್ದೀವಿ ನಾವೆಲ್ಲರೂ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಅಜಿತ್ ಕೂಡ ಭೂಮಿಗೆ ತುಂಬ ಶೀತ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಹಾಲಲ್ಲಿ ಮಿಕ್ಸ್ ಮಾಡಿ ಅವನಿಗೆ ಬಿಸಿ ಮಾಡಿಬಿಟ್ಟು ಕೊಡೋಣ ಅಂತೇಳಿ ಅಂದ್ಕೊಂಡು ಬಂದಿರಬೇಕಾದ್ರೆ ಅವನು ತುಂಬ ಹುಡುಕ್ತಾ ಇರ್ತಾನೆ. ಇದೇ ಟೈಮ್ಗೆ ಈ ಕಡೆ ಸಂಗೀತನೂ ಕೂಡ ನೋಡ್ತಿರ್ತಾಳೆ, ಈಗ ಇವ್ನು ಅಡುಗೆ ಮನೇಲಿ ಏನು ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿ ಬಂದು ಕೇಳೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾಳೆ. ಯಾಕೋ ಅಜಿತ ಏನೋ ಊಟ ಮಾಡಿಲ್ವೇನೋ, ಯಾಕೋ ಹಿಂಗೆ ಒದ್ದಾಡ್ತಿದ್ಯಾ ಅಂತ ಹೇಳಿ ಕೇಳಿದಾಗ, ಅಯ್ಯೋ ಅಮ್ಮ ಹಾಗೇನಿಲ್ಲ, ನೀನು ಊಟ ಇಟ್ಟಿರ್ತಾರೆ, ನಾನು ಒಂದಿನಾದರೂ ಮಲಗಿದ್ದನ್ನು ಹೇಳೋ, ನನಗೆ ಅದಲ್ಲ, ಭೂಮಿಗೆ ಸ್ವಲ್ಪ ಶೀತ ಆಗಿದೆ, ಅದನ್ನು ನೀನು ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೊಂದು ಅಷ್ಟು ಹಾಲಲ್ಲಿ ಕಷಾಯ ಮಾಡಿಕೊಡ್ತಿದ್ದೆ ಗೊತ್ತಾ, ಅದು ನನಗೆ ಬೇಕು ಇವಾಗ, ಅದಕ್ಕೆ ಅದನ್ನ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ, ಅದನ್ನೇ ಒದ್ದಾಡ್ತಿದ್ದೆ ಏನು ಮಾಡೋದು ಅಂತ, ಅಷ್ಟರಲ್ಲಿ ನೀನು ಬಂದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಓ ಹೌದಾ, ಸರಿ, ನಾನಿರ್ಬೇಕು, ನೀನು ಯಾಕೆ ಇಷ್ಟೊಂದು ಟೆನ್ಷನ್ನು, ಸರಿ ನಾನು ಹೇಳ್ತೀನಿ ನೀನು ಮಾಡು ಅಂತ ಹೇಳಿ ಹೇಳಿದಾಗ, ನೀನೇ ಮಾಡ್ಬೋದಲ್ವಾ ಅಮ್ಮ ಅಂತ ಹೇಳಿ ಹೇಳಿದಾಗ, ನಿನಗೆ ನೆಕ್ಸ್ಟ್ ಟೈಮ್ ಬೇಕಾದಾಗ ನೀನೇ ಮಾಡ್ಕೋಬೋದಲ್ವಾ, ಅದಕ್ಕೆ ನಾನು ಇವಾಗ ಏನೇನು ಮಾಡಬೇಕು ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ, ಅದು ನೀನು ಮಾಡು, ಅವಾಗ ನಿನ್ನ ನೆನಪಿರುತ್ತೆ ಅಂತೇಳಿ ಹೇಳ್ತಿರ್ತಾಳೆ. ಸರಿ, ಈಗ ಭೂಮಿಗೆ ಎಷ್ಟು ಸಕ್ಕರೆ ಬೇಕು, ಎಷ್ಟು ಅವಳು ಸ್ವೀಟ್ ತಿಂತಾಳೆ ಅಂತ ಹೇಳು ಅಂತ ಅಂದಾಗ, ಅವಳು ಕಜ್ಜಾಯನೇ ಊಟ ತಿಂತಾಳೆ ಅಂತಂದಲ್ಲಿ ಒಂದು ಬಾಕ್ಸ್ ಹಾಕಿದ್ರೆ ಸಾಕಲ್ವಾ ಅಮ್ಮ ಅಂತ ಅಂದಾಗ, ಅಯ್ಯೋ ದೇವರೇ, ಅವಳಿಗೆ ಎಷ್ಟು ಸ್ವೀಟ್ ಬೇಕು ಅನ್ನೋದು ನನಗೆ ಗೊತ್ತು, ಒಂದು ಲೋಟಕ್ಕೆ 1 ಸ್ಪೂನ್ ಸಕ್ಕರೆ ಹಾಕು, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕು ಅಂತ ಹೇಳಿಬಿಟ್ಟು, ಹಾಲಿಗೆ ಸ್ವಲ್ಪ ಅರಿಶಿನ ಹಾಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸರಿ ಅಂತ ಅವಳು ಕೂಡ ಹೆಲ್ಪ್ ಮಾಡಿಬಿಟ್ಟು ಅವಳು ಕೂಡ ಮಾಡಿಕೊಡ್ತಾ ಇರ್ತಾಳೆ. ಎಲ್ಲ ರೆಡಿ ಆದಮೇಲಿಂದ ಓಕೆ ಹೇಳ್ತಾಳೆ, ನೋಡಿ ಇದೇ ಅರಿಶಿನದ ಹಾಲು ಇದೇ ಥರ ಮಾಡಬೇಕು, ಆಯ್ತಾ, ಸರಿ ತಗೋ ಅಂತ ಹೇಳಿ ಕೊಡ್ತಾಳೆ. ಇರು ನಿಮಿಷ, ಇದ್ರ ಮೇಲೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಕಷಾಯ ಎಲ್ಲ ಬೇಗ ಶೀತ ಎಲ್ಲ ಬೇಗ ಹೋಗಿಬಿಡುತ್ತೆ ಕಷಾಯ ಕುಡ್ದಿದ ತಕ್ಷಣ ಅಂತ ಹೇಳಿ ಹೇಳ್ತಿರ್ತಾಳೆ. ಸರಿ, ನಾನು ಇದನ್ನು ಹೋಗಿ ಕೊಡ್ತೀನಿ ಅಂತ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಅಯ್ಯೋ ಅಮ್ಮ, ನೀನು ಮತ್ತೆ ಹೋಗೋದು, ಅವಳು ಆಲ್ರೆಡಿ ಮಲಗಿದ್ದಾಳೆ, ಇಬ್ಬರು ಕೂತ್ಕೊಂಡು ಅಳಟೆ ಹೊಡೆಯೋದು, ನನಗೂ ನಿದ್ದೆ ಇರಲ್ಲ, ಅವಳಿಗೂ ನಿದ್ದೆ ಇರಲ್ಲ, ನಿನಗೂ ನಿದ್ದೆ ಇರಲ್ಲ, ಸುಮ್ಮನೆ ಯಾಕೆ, ಬೆಳಗ್ಗೆ ಎದ್ದ ತಕ್ಷಣ ಬಂದು ಮಾತಾಡ್ಸೋಣ, ಇವಾಗ ನಾನೇ ಹೋಗಿ ಕೊಡ್ತೀನಿ ಅವಳಿಗೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಓ ಹೌದಲ್ವಾ, ನೀನೇ ಕೊಡ್ತೀಯಾ ಅಂತ ಕೇಳ್ತಿರ್ಬೇಕು, ಹ್ಞೂ ಅಮ್ಮ ನಾನೇ ಕೊಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾನೆ. ಸರಿ ಆಯಿತು, ನೀನೇ ಅವಳಿಗೆ ಕೊಟ್ಬಿಡು ಅಂತ ಹೇಳಿ ಹೇಳ್ತಿರ್ತಾಳೆ. ಯಾವುದೇ ಕಾರಣಕ್ಕೂ ಅವಳನ್ನ ದೂರ ಮಾಡಿಬಿಡ ಕಣೋ, ಕೊನೆ ತನಕ ಉಸಿರಿರೋವರೆಗೂ ಅವಳ ಜೊತೆನೇ ಇರು ನೀನು ಅಂತ ಹೇಳಿ, ಇದೇ ಥರ ಚೆನ್ನಾಗಿ ನೋಡ್ಕೊ ನೀನು ಅವಳನ್ನ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇದಕ್ಕೆ ಅಜಿತ್ಗೆ ತುಂಬ ಗಾಬರಿ ಆಗ್ತಾನೆ, ತುಂಬಾ ಬೇಜಾರಾಗ್ತಿರುತ್ತೆ. ಈ ಅಮ್ಮ ನೋಡಿದ್ರೆ ಹಿಂಗೆ ಹೇಳ್ತಿದ್ದಾರೆ, ನಾನು ನೋಡಿದ್ರೆ ಒಂದು ವರ್ಷದ ಕಾಂಟ್ರಾಕ್ಟ್ ಮದುವೆಯಲ್ಲಿ ಅವಳನ್ನ ಮದುವೆ ಆಗಿರೋದು, ಈ ವಿಷಯ ಕೇಳಿದ್ರೆ ಅವ್ರು ಏನಾದರೂ ಬೇಜಾರು ಮಾಡ್ಕೊತಾರೆ, ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಮುಂದೆ ಅಂತ ಗೊತ್ತಿಲ್ಲ ನನಗೆ, ಇವರು ಬೇರೆ ಕೊನೆ ಉಸಿರು ಇರೋವ್ರಿಗೂ ಹಿಂಗೆ ನೋಡ್ಕೊ ಅಂತ ಹೇಳ್ತಿದ್ದಾರೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ಗೂ ತುಂಬ ಗಾಬರಿಯಾಗಿ ಅವನು ತುಂಬ ಯೋಚನೆ ಮಾಡ್ತಿರ್ತಾನೆ. ಅವನಿಗೆ ಏನು ಹೇಳ್ಬೇಕಂತಲೂ ಗೊತ್ತಾಗ್ತಾನೆ. ಅವ್ರ ಅಮ್ಮಂಗೆ ಹೇಳ್ತಿರ್ತಾನೆ, ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಅಮ್ಮ, ನಾವಿಬ್ಬರು ಯಾವಾಗಲೂ ಚೆನ್ನಾಗಿ ಇರ್ತೀವಿ, ಆಯಿತಾ, ಸರಿ ಆಯಿತಾ, ಅವಳಿಗೆ ತುಂಬ ಹುಷಾರಿಲ್ಲ, ತುಂಬ ಶೀತ ಆಗಿರುತ್ತೆ, ನಾನು ಹಿಂಗೆ ಇದು ತುಂಬ ಹಾರಾಗುತ್ತಾ, ನಾನು ಹೋಗಿ ಕೊಡ್ತೀನಿ ಅಂತ ಹೇಳಿ ಹೇಳಿದಾಗ, ಸರಿ ಆಯಿತು ಕಣ ಹೋಗು ಅಂತ ಹೇಳ್ಬಿಟ್ಟು ಅಜಿತ್ನ ಅಲ್ಲಿಂದ ಕಳಿಸ್ತಾಳೆ. ಅಪ್ಪ ದೇವರೇ, ಇವ್ರು ಯಾವಾಗಲೂ ಇದೇ ಥರ ಚೆನ್ನಾಗಿ ಖುಷಿಯಿಂದ ಇರಲಿ, ಸಾಯೋ ತನಕ ಒಬ್ರನ್ನೊಬ್ರು ಬಿಟ್ಕೊಡ್ದೇನೆ ಯಾವಾಗಲೂ ಚೆನ್ನಾಗಿರಲಿ ಅಂತ ಹೇಳಿ
ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ. ಯಾವುದೇ ಕಾರಣಕ್ಕೆ ಯಾರ ಕಣ್ಣು ಇವ್ರ ಮೇಲೆ ಬೀಳಬಾರ್ದು, ಯಾವಾಗಲೂ ಇವರಿಬ್ಬರು ಖುಷಿಯಾಗಿರ್ಬೇಕು ಅಷ್ಟೇ ಸಾಕು ನನಗೇನಾದರೂ ತೊಂದರೆ ಇಲ್ಲ, ನನ್ನ ಇಬ್ಬರು ಮಕ್ಳಿಗೂ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಅಂತಿರ್ಬೇಕಾದ್ರೆ ಈ ಕಡೆ ಶ್ರೀತಕ್ಕೆ ಅಂತೇಳ್ಬಿಟ್ಟು ರೂಮಲ್ಲಿ ಕೂತ್ಕೊಂಡು ಅವಳು ತುಂಬ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಭೂಮಿ ನೀನು ಮಲ್ಕೋ ಅಂತ ಹೇಳಿಲ್ಲ, ನೀನು ಯಾಕೆ ಎದ್ದಿದ್ಯಾ ಅಂತ ಕೇಳಿದಾಗ ಅದಕ್ಕೇ ನನಗಿಷ್ಟ ನಾನು ಎದ್ದಿರ್ತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ಸರಿ ಆಯಿತು ಕುಡಿ ಇದನ್ನು, ಶೀತ ಎಲ್ಲ ಬೇಗ ಹೋಗುತ್ತೆ, ಕಷಾಯ ಕುಡಿ ಅಂತ ಹೇಳಿ ಹೇಳ್ತಿರ್ತಾಳೆ. ಅಲ್ಲ ಸಾಹೇಬ್ರೆ ನೀವು ನನಗೆ ಇದನ್ನ ಯಾಕೆ ತಂದು ಕೊಟ್ರಿ? ಅಲ್ಲ ನನಗೆ ಸುಮ್ಮನೆ ಕೊಡಿ ಇದನ್ನು ಅಂತ ಹೇಳಿಬಿಟ್ಟು ಅವಳು ಕೂಡ ಸರಿ ಆಯಿತು ಕುಡಿತೀನಿ, ನನಗೆ ಒಂದೇ ಸಲ ಇದನ್ನು ಕುಡಿಯೋದಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಕುಡಿತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ಸರಿ ನೀನು ಏನಾದರೂ ಮಾಡ್ಕೊ ತಂದು ಕೊಟ್ಟಿದ್ದೀನಿ, ಆದರೆ ನನಗದು ಬೆಳಗ್ಗೆ ಅಷ್ಟೊತ್ತಿಗೆ ಅದು ಪೂರ್ತಿ ಖಾಲಿ ಆಗಿರಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಆಯಿತು ಸರಿ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ಇವ್ರು ಯಾಕೆ ಹಿಂಗೆ ಆಡ್ತಿರ್ತಾರೆ, ಯಾವಾಗ ನೋಡ್ತೀನಿ ನನ್ನ ಸಿಡುಕು ಮುತ್ತಿ ಸಿದ್ದಪ್ಪನ ರೇಗ್ತಾನೆ ಇರ್ತಾರೆ, ನಾನೇನು ಮಾಡಿದ್ದೆ ಅಂತ ಹೇಳಿ ಹೇಳ್ತಿರ್ತಾಳೆ. ನೋಡಿ ಸಾಹೇಬ್ರೆ ನೀವು ಯಾವಾಗಲೂ ನಾನು ತಿಂತಿರ್ಬೇಕಾದ್ರೆ ಕುಡಿತಿರ್ಬೇಕಾದ್ರೆ ಗುರಾಯಿಸ್ಕೊಂಡು ನೋಡಬೇಡಿ, ನನಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾಳೆ. ಹಾಂ ನಿನಗೆ ದೃಷ್ಟಿನಾ? ಅಪ್ಪ ಜಗತ್ತಲ್ಲಿ ಎಲ್ಲ ಮೆಂಟ್ಲು ಕೇಸೆಲ್ಲ ನನ್ನ ಕೈಗೆ ಸಿಗಾಕೊಂತಾವಲ್ಲ, ಇವಳು ಒಂಥರ ಸ್ಟೇಷನಲ್ಲಿ ಒಂಥರ ಯಪ್ಪ ದೇವರೇ ಮನೇಲಿ ಒಂಥರ ಏನಪ್ಪ ನನ್ನ ದೇವರೇ ಈ ಥರ ಎಲ್ಲ ಕೊಟ್ಬಿಟ್ಟು ನನಗೆ ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಒಬ್ಬನೊಬ್ಬನೇ ಬೈಕೊತಾ ಇರ್ತಾನೆ. ನೀವೇನಾದರೂ ಅಂತ ಹೇಳಿ ಕೇಳ್ತಿರ್ತಾಳೆ. ನಾನೇನು ಅಂದಿಲ್ಲ, ಸರಿ ಆಯಿತು ಹೋಗಿ ಕುಡಿದ್ಬಿಟ್ಟು ಮಲ್ಕೊ ಅಂತೇಳಿ ಹೇಳ್ತಿರ್ತಾರೆ. ನೋಡಿ ಮತ್ತೆ ಪದೇ ಪದೇ ನನ್ನನ್ನು ನೋಡಬೇಡಿ ಆಯಿತಾ ಅಂತ ಹೇಳಿ ಹೇಳ್ತೀನಿ. ಅಮ್ಮ ತಾಯಿ ಆಯಿತು ನಾನು ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಮಲ್ಕೊಳಕ್ಕೆ ಬೇಕಾದರೆ ಇವಳು ಒಬ್ಬಳೇ ಕುತ್ಕೊಂಡು ಮಾತಾಡ್ತಾ ಇರ್ತಾಳೆ. ಅಲ್ಲ ಸಾಹೇಬ್ರೆ ನನ್ನ ಮೇಲೆ ಪ್ರೀತಿ ಕಾಳಜಿಯಿಂದ ನನಗೆ ಇದನ್ನು ತಂದು ಕೊಟ್ರಾ ಅಥವಾ ಭೂಮಿ ಅಂತ ಹೇಳಿ ತಂದು ಕೊಟ್ರಾ, ಏನಿರ್ಬೋದು ಇದು ಗುಟ್ಟು ಅಂತ ಹೇಳ್ತಿರ್ಬೇಕಾದ್ರೆ ಏಯ್ ಮೆಂಟ್ಲು ಏನೇನೋ ತಿಳ್ಕೊಳಕ್ಕೆ ಹೋಗ್ಬೇಡ, ನಿಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ತಂದು ಕೊಟ್ಟಿದ್ದು, ಅದು ಬಿಟ್ಟು ಇಲ್ದಿರೋದನ್ನೆಲ್ಲ ಓವರಾಗೆಲ್ಲ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ, ಭೂಮಿ ಅಂತಲೇ ತಂದು ಕೊಟ್ಟಿದ್ದೀನಿ, ನಿನ್ನ ಬಗ್ಗೆ ಏನು ಎಕ್ಸ್ಟ್ರಾ ಕಾಳಜಿ ಎಲ್ಲ ನನಗಿಲ್ಲ ಅಂತೇಳಿ ಹೇಳ್ತಿರ್ತಾಳೆ. ಸರಿ ಆಯಿತು ಹೋಗಿ ಬಿದ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಆಯಿತು ಮಲ್ಕೊತೀನಿ ಅಂತೇಳಿ ಇಲ್ಲೇ ಇಟ್ಟಿರ್ತೀನಿ, ನನಗೆ ಇಷ್ಟ ಆದಾಗ ನಾನು ಸ್ವಲ್ಪ ಕುಡಿತೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ನೀನೇನಾದರೂ ನಾನು ಬೆಳಗ್ಗೆ ಎದ್ದೋಳಷ್ಟು ಅದು ಖಾಲಿ ಮಾಡಿಲ್ಲ ಅಂದರೆ ಪೈಪ್ ತೊಗೊಂಡ್ಬಿಟ್ಟು ನಾನೇ ಗಟ ಅಂತ ಕುಡಿಸ್ಬಿಡ್ತೀನಿ ನಿನಗೆ ಅಂತೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಮಲಗ್ತಾರೆ. ಈ ಕಡೆ ಭೂಮಿಗೆ ನಿದ್ದೆನೂ ಕೂಡ ಬರ್ತಿರಲ್ಲ, ಅವಳು ಕೂಡ ಎಚ್ಚರ ಆಗಿರ್ತಾಳೆ, ಅವಳು ಕೂಡ ಎದ್ದು ಕೂತ್ಕೊಳ್ಳೋಕ್ಕೆ ಅಂತ ಕೂತ್ಕೊಂಡಿರ್ತಾಳೆ. ಈ ಕಡೆ ಆ ಭೂಮಿ ಈ ಕಡೆ ಅಜಿತ್ಗೂ ಎಚ್ಚರ ಆಗಿರ್ತಾವೆ, ಅವ್ನಿಗೂ ಕೂಡ ನಿದ್ದೆ ಬಂದಿರಲ್ಲ. ಇಬ್ಬರು ಕೂಡ ಒಂದೇ ಸಲ ಎದ್ಬಿಟ್ಟು ಇಬ್ಬರು ಕೂಡ ಒಬ್ಬರೊಬ್ಬರು ಮುಖ ನೋಡ್ಕೊತಾರೆ. ಸಾಕು ಹೋಗಿ ಮಲ್ಕೊ ಅಂತ ಹೇಳ್ಬಿಟ್ಟು ಭೂಮಿಗೆ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಭೂಮಿ ಅಜಿತ್ ಇಬ್ಬರೂ ಕೂಡ ಮಲ್ಕೊತಾರೆ. ಈ ಕಡೆ ಅಪೇಕ್ಷಿತ ಹಾಗೂ ಅಶ್ವಿನಿ ಇಬ್ಬರೂ ಕೂಡ ಬರ್ತಾರೆ. ಅಪೇಕ್ಷಿತ ಬಂದು ಅಶ್ವಿನಿಗೆ ಹೇಳ್ತಾ ಇರ್ತಾಳೆ, ನೀನು ತುಂಬ ಒಳ್ಳೆಯವಳು, ನೀನು ಈ ಮನೆಗೆ ಸಿಕ್ಕಿರೋಕ್ಕೆ ನಮಗೆ ತುಂಬ ಪುಣ್ಯ ಆಗಿದೆ, ಆದರೆ ನೀನು ಕೊಡ್ತಿರೋ ಪ್ರೀತಿ ಮನೆಯವ್ರಿಗೆ ಅಷ್ಟೇ ನೀನು ಕೊಡು, ಆದರೆ ಈ ಭೂಮಿಗೆಲ್ಲ ಕೊಡೋದಕ್ಕೆ ಹೋಗ್ಬೇಡ, ಅವಳ ಮೇಲೆ ನೀನು ಯಾವ ಅಕ್ಕರೇನೂ ತೋರಿಸ್ಬೇಡ, ಯಾವ ಪ್ರೀತಿನೂ ತೋರ್ಸೋಕೆ ಹೋಗ್ಬೇಡ, ಅವಳೊಂಥರ ನಮ್ಮ ಮನೇಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಅವಳನ್ನಂತೂ ನೀನು ಅವಳು ಯಾವುದೇ ಕಾರಣಕ್ಕೂ ಅವಳನ್ನ ವಹಿಸ್ಕೊಂಡು ನೀನು ಯಾವುದೇ ಕಾರಣಕ್ಕೂ ಮಾತಾಡೋಕೆ ಹೋಗ್ಬೇಡ ಆಯಿತಾ, ನೀನು ಬೇಕಾದ್ರೆ ಮನೆಯವ್ರ ಮೇಲೆ ಎಲ್ರಿಗೂ ಪ್ರೀತಿ ತೋರಿಸೋ, ಮನೆಯವ್ರ ಜೊತೆ ಎಲ್ಲರ ಜೊತೆ ಚೆನ್ನಾಗಿರು ಆಯಿತಾ ಅಂತೇಳಿ ಹೇಳ್ತಿರ್ತಾಳೆ. ನನಗೊಂದು ಹೆಲ್ಪ್ ಮಾಡ್ತಾ ನಿನ್ನಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನದು ಅಂತ ಕೇಳಿ ಅಶ್ವಿನಿ ಕೇಳ್ತಿರ್ಬೇಕಾದ್ರೆ ಏನಿಲ್ಲ, ನನಗೆ ಭೂಮಿ ಕಂಡ್ರೆ ನನಗೊಂದು ಚೂರು ಹಾಕಲ್ಲ, ಅದರಲ್ಲೂ ಅವಳು ಈ ಮನೇಲಿದ್ದಾಳೆ ಅಂದರೆ ನನಗಿನ್ನೂ ಆಗ್ತಾಯಿಲ್ಲ, ಅದಕ್ಕೆ ಅವಳನ್ನ ಹೇಗಾದರೂ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಇಷ್ಟು ದಿನ ಆದರೆ ಅಂಜು ಇದ್ಲು, ಅವಳು ನಾನು ಇಬ್ಬರು ಸೇರ್ಕೊಂಡು ಏನೋ ಒಂದು ಪ್ಲ್ಯಾನ್ ಮಾಡಿ ಅವಳ ಮನೆಯಿಂದ ಬಿಟ್ಟು ಆಚೆ ಕಳ್ಸೋಣ ಅಂತ ಅಂದ್ಕೊಂಡ್ವಿ. ಈಗ ನೋಡಿದ್ರೆ ಅವಳೇ ಇಲ್ಲ. ಈ ಅಜ್ಜಿನ ನಂಬ್ಕೊಂಡಿದ್ರೆ ಅಜ್ಜಿನ ಯಾವುದೇ ಕಾರಣಕ್ಕೂ ನಂಬೋದಕ್ಕಾಗಲ್ಲ. ಯಾಕಂದರೆ ಅವನಿಗೆ ಅಡುಗೆ ಮಾಡಿದ್ದಾನೆ ಹೋಗಿ ತಿನ್ನಬೇಡ ಅಂತ ಅಂದರೆ ಮೊಮ್ಮಗ ಬಂದು ಕರೆದ ತಕ್ಷಣ ಓಡೋಗಿ ತಿಂದ್ರು, ಯಾವುದೇ ಕಾರಣಕ್ಕೂ ಅಜ್ಜಿನ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ. ಹಾಗಾಗಿ ನಿನ್ನ ಹೆಲ್ಪ್ ಕೇಳ್ತಾ ಇದ್ದೀನಿ ಅಶ್ವಿನಿ, ಪ್ಲೀಸ್ ನನಗೆ ಏನಾದರೂ ಹೆಲ್ಪ್ ಮಾಡಿಕೊಡ್ತೀಯ, ನನಗೆ ಈ ಭೂಮಿನ ಮನೆ ಬಿಟ್ಟು ಆಚೆ ಕಳಿಸೋದಕ್ಕೆ ನನಗೆ ಹೆಲ್ಪ್ ಮಾಡ್ತೀಯ ಮನಸ್ವಿ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ಮನಸ್ವಿಗೆ ಏನು ಯೋಚನೆ ಏನು ಹೇಳೋದು ಇವಳಿಗೆ, ಇವಳು ನೋಡಿದ್ರೆ ಏನೇನೋ ಕೇಳ್ತಿದ್ದಾಳೆ, ನಾನು ಬೇರೆ ಯಾವುದೋ ಟೆನ್ಷನ್ಲಿದ್ದೀನಿ, ಇವಳು ಹೇಳ್ದಂಗೆ ಕೇಳಲ್ಲ ಏನು ಅಂತ ಕೇಳಿ ಅಂದ್ಕೊತಾ ಇರ್ತಾಳೆ ಮನಸ್ಸಲ್ಲೇ ಕೂಡ. ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಅಪೇಕ್ಷಿತನ ತುಂಬ ಕನ್ವಿನ್ಸ್ ಮಾಡಿ ಹೇಳ್ತಾ ಇರ್ತಾಳೆ, ನನಗೆ ಭೂಮಿ ಅಂದರೆ ಇಷ್ಟೆಲ್ಲ, ನಾನಂತೂ ಈ ಭೂಮಿನ ಮನೆ ಬಿಟ್ಟು ಆಚೆ ಕಳಿಸ್ಬೇಕು, ಅದಕ್ಕೆ ಪ್ಲೀಸ್ ನೀನು ನನಗೆ ಹೆಲ್ಪ್ ಮಾಡು ಅಂತ ಹೇಳಿ ಕಡೆ ಮನಸ್ವಿನ ಕೇಳ್ತಿರ್ಬೇಕಾದ್ರೆ ಮನಸ್ವಿ ಅಲ್ಲ ಈ ಥರ ಮಾಡೋದು ತಪ್ಪು ಅಲ್ವಾ ಅಂತೇಳಿ ಕೇಳ್ತಿರ್ಬೇಕಾದ್ರೆ ಅದೇ ಭೂಮಿ ವಿಷಯದಲ್ಲಿ ಮಾಡ್ತಿರೋ ತಪ್ಪು ಅಂತ ನನಗೆ ಅನಿಸ್ತಿಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಈ ಕಡೆ ಮನಸ್ವಿ ಇದ್ದವರು ನನಗೂ ಇಷ್ಟ ಇಲ್ಲ, ಅದೇ ನೀನು ಮನೆಯವ್ರಿಗೋಸ್ಕರ ಮಾಡು ಅಂತ ಹೇಳ್ತಿದ್ದಿಲ್ಲ, ಅದಕ್ಕೆ ನಾನು ಒಪ್ಕೊತೀನಿ, ನಾನು ಕೂಡ ಮನೆ ಬಿಟ್ಟು ಆಚೆ ಕಳ್ಸೋಕ್ಕೆ ಒಪ್ಕೊಳ್ತೀನಿ ಅಂತೇಳಿ ಅಂತಿರ್ಬೇಕಾದ್ರೆ ಈ ಕಡೆ ಅಪೇಕ್ಷಿತಗೆ ತುಂಬ ಖುಷಿ ಆಗ್ತಿರುತ್ತೆ, ಅವಳನ್ನ ಕೂಡ ತಬ್ಕೊಂಡು ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಗ್ತಿದೆ, ನೀನು ಈ ಮನೆಗೆ ಬಂದು ನನ್ನ ಜೊತೆ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಂಡಿದ್ಯಲ್ಲ ಅಂತ ಹೇಳಿ ಆದಷ್ಟು ಬೇಗ ಭೂಮಿನ ಮನೆ ಬಿಟ್ಟು ಆಚೆ ಕಳ್ಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅದಕ್ಕೆ ಕಡೆಗೆ ಮನಸ್ವಿಗೆ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ, ಇವಳು ಮಾಡ್ತಿರೋ ಪ್ಲ್ಯಾನ್ ಡಬ್ಬ ಥರ ಇರುತ್ತೆ, ಆಮೇಲೆ ಇವಳ ಕೈಗೆ ನಾನು ಸಿಕ್ಕಾಕೊಂಡ್ಬಿಟ್ರೆ ಎತ್ತಂಗಡಿ ಮಾಡ್ತಾರೆ. ಅದಕ್ಕೇ ಈ ಕಡೆ ಮನಸ್ವಿ ಹೇಳ್ತಾಳೆ, ನೋಡು ಅಪೇಕ್ಷೆ ನೀನು ಯಾವುದೇ ಕಾರಣಕ್ಕೂ ಏನೂ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡ, ನಾನು ರಾಮ್ ಮಾವಂಗೆ ನಾನು ಸ್ವಲ್ಪ ದುಡ್ಡು ಅರೇಂಜ್ ಮಾಡಿಕೊಡ್ತಾ ಇದ್ದೀನಿ, ಆ ಟೆನ್ಷನಲ್ಲಿ ನಾನು ಇದ್ದೀನಿ, ಹಂಗಾಗಿ ನೀನು ಯಾವುದೇ ಕಾರಣಕ್ಕೂ ಈ ಪ್ಲ್ಯಾನ್ ಏನೂ ಮಾಡೋಕ್ಕೆ ಹೋಗ್ಬೇಡ, ಸ್ವಲ್ಪ ದಿನ ಇರು ಅಂತೇಳಿ ಹೇಳ್ತಿರ್ತಾಳೆ ಈ ಕಡೆ ಮನಸ್ವಿನಿ ಕೂಡ.
ಸರಿ ಆಯಿತು ನೀನು ಹೇಳ್ದಂಗೆ ಆಗಿ ಅಂತ ಅಪೇಕ್ಷಿತನ ಒಪ್ಕೊಂಡಿರ್ತಾಳೆ. ನಿನ್ನ ಜೊತೆನೂ ಅವಳು ಮತ್ತಂಗಡಿ ಕಳಿಸಿ ಆಯ್ತು ನೀವು ಏನು ಬೀದಿ ಪಾಲು ಮಾಡ್ತೀನಿ ಎಲ್ರೂ ಸೇರಿ ಕೇರ ಫುಟ್ಪಾತ್ ಆಗಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಮನಸ್ವಿ ಮನೆಯವ್ರ ಬಗ್ಗೆ ಎಲ್ಲರನ್ನೂ ಮನಸ್ಸಲ್ಲಿ ಮಾತಾಡ್ಕೊತಾ ಇರ್ತಾಳೆ. ಈ ಕಡೆ ರಂಗೋಲಿ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ರಂಗೋಲಿ ಬಿಡ್ತಾ ಇರ್ತಾಳೆ ಭೂಮಿನೂ ಕೂಡ. ಅದೇ ಟೈಮ್ಗೆ ತುಂಬ ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಈ ಕಡೆ ಮನಸ್ವಿನೂ ಕೂಡ ಬರ್ತಾಳೆ. ತುಂಬ ಕಂಟ್ರೋಲೇ ಇರೋಲ್ಲ ಅವಳಿಗಂತೂ. ಅವಳ ಮೇಲೆ ಎಗ್ರಿಸೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿರ್ತಾಳೆ. ಆದರೆ ಅವಳು ಜಸ್ಟ್ ಮಿಸ್ ಆಗಿ ಈ ಕಡೆ ಹೊರಟೋಗ್ಬಿಟ್ಟಿರ್ತಾಳೆ ಈ ಕಡೆ ಭೂಮಿನೂ ಕೂಡ. ಏನು ಭೂಮಿಯವರೇ ರಂಗೋಲಿ ಬಿಡಿಸ್ತಿದ್ರಾ? ಅಯ್ಯೋ ನಾನು ನೀವೇನೋ ಅಂದ್ಕೊಳಕ್ಕೆ ಹೋಗ್ಬಿಡಿ, ನಾನು ತುಂಬ ಸ್ಕಿಲ್ಸ್ ಇದೆ ಡ್ರೈವಿಂಗ್ಸಲ್ಲಿ, ನಾನೇನು ಬೇಕಂತ ಹತ್ತಿಕ್ಸಕ್ಕೆ ಬಂದಿರಲಿಲ್ಲ ನಿಮ್ಮ ಮೇಲೆ, ನೀವು ನಿಂತಿದ್ರೆ ಅಂತ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಭೂಮಿಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿರಲ್ಲ. ಈ ಕಡೆ ಮನೆಯವರೆಲ್ಲರೂ ಕೂಡ ಅದೇ ಟೈಮಿಗೆ ಎಲ್ಲರೂ ಕೂಡ ಮನೆಯಿಂದ ಆಚೆ ಬರ್ತಾರೆ. ಎಲ್ಲರೂ ಕೂಡ ಭೂಮಿ ಅಲ್ಲೆಲ್ಲ ರಂಗೋಲಿ ಎಲ್ಲ ಚೆಲ್ಲಿರೋದನ್ನ ಎಲ್ಲರೂ ನಿಂತ್ಕೊಂಡು ಗಾಬರಿಯಿಂದ ನೋಡ್ತಾ ಇರ್ತಾರೆ. ಈ ಕಡೆ ರಾಮ್ ಕೂಡ ಬರ್ತಾರೆ. ಓ ಮನಸ್ವಿ ಈಗ ಬಂದ ವರ್ಕೌಟಿಂದ ಅಂತೇಳಿ ಬರ್ತಿರ್ಬೇಕು. ಅದಕ್ಕೆ ಶ್ರವಣ ಕೂಡ ಬರ್ತಾರೆ. ಕಂಗ್ರಾಟ್ಸ್ ಮಾವ, ನೀವು ಅಂದ್ಕೊಂಡಾಗೆ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿ ದುಡ್ಡು ಇಸ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ನಾನು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಎಲ್ಲನೂ ಕೂಡ ಮಾಡಿದ್ದೀನಿ. ಅವ್ನು ತುಂಬ ಒಳ್ಳೆಯವನಿದ್ದಾನೆ. ಅವ್ನು ಅನಾಥಾಶ್ರಮಕ್ಕೆಲ್ಲ ಹೆಲ್ಪ್ ಮಾಡಿದ್ದಾನೆ. ಮತ್ತು ತುಂಬ ಸ್ಟಾರ್ಟೆಡ್ ಕಂಪ್ನಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಿದ್ದೆ. ಅವ್ನು ತುಂಬ ಒಳ್ಳೆ ಮನುಷ್ಯ ಅಂತ ನನಗೆ ಬ್ಯಾಕ್ಗ್ರೌಂಡಿಂದ ಗೊತ್ತಾಗಿದೆ. ಸೊ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಿಬಿಟ್ಟು ಅಂದರೆ ಕಾಂಟ್ರಾಕ್ಟ್ ಸೈನ್ ಮಾಡಿಸ್ಕೊಂಡು ಅನ್ನೋದು ದುಡ್ಡು ಇಸ್ಕೊಳ್ಳಿ ಅವನ ಹತ್ರ ಅಂತ ಅಂದಾಗ ತುಂಬ ಥ್ಯಾಂಕ್ಸ್ ಶ್ರವಣ, ನೀನು ಹೇಳೋದಕ್ಕೆ ನಾನು ಕಾಯ್ತಿದ್ದೆ ಈ ವಿಷಯಕ್ಕೋಸ್ಕರ. ನನಗೂ ತುಂಬ ಖುಷಿ ಆಗ್ತಿದೆ. ಇನ್ಮೇಲೆ ರಾಮ್ ತುಂಬ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾರೆ ಪ್ರತಿದಿನನೂ ಅಂತೇಳಿ ಸಂಗೀತ ಕೂಡ ಹೇಳ್ತಾ ಇರ್ತಾರೆ. ನನಗೆ ರಾಮ್ ಥರನೇ ನನ್ನ ಇನ್ನೊಬ್ಬರು ತಮ್ಮನೂ ಕೂಡ ಅವನು ಕೂಡ ಏನೂ ತಪ್ಪು ಮಾಡ್ದೇನೆ ಅವನು ಕೂಡ ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗಿದ್ದಿದ್ರೆ ಇಷ್ಟೆಲ್ಲ ಅವ್ನು ನಮ್ಮ ಜೊತೆನೇ ಇರಬೇಕಾಗಿತ್ತು. ಆದರೆ ಅವ್ನು ತಪ್ಪು ಕೆಲಸ ಮಾಡಿ ಅವನು ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಮಾತಾಡ್ತಾ ಇರಬೇಕಾದ್ರೆ, ಅಯ್ಯೋ ಬೇಜಾರು ಮಾಡ್ಕೊಬೇಡ ದೇವಿ, ನಾನು ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ. ಹೋಗಲಿ ಬಿಡು, ಇವಾಗ ಆಲ್ರೆಡಿ ಚುಚ್ಚು ಮಾತಾಡಾದ್ಮೇಲಿಂದ ಇನ್ನೊಂದಕ್ಕೆ ಸಾರಿ ಕೇಳಕ್ಕೆ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು ದೇವಿ ಅನ್ನಿಟ್ಟು ಕೂಡ ಸಂಗೀತಗೆ ಹೇಳ್ತಾ ಇರ್ತಾರೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನಾನು ಈ ಕಡೆ ಮನಸ್ವಿಗೆ. ಅವಳ ಕಡೆಯಿಂದ ನನಗೆ ಕಾಂಟ್ರಾಕ್ಟ್ ಸಿಕ್ಕಿದ್ದು, ಈ ಸಿಗ್ನೇಚರ್ ಮಾಡಿಸ್ಕೋಬೇಕು ಡಾಕ್ಯುಮೆಂಟ್ಸ್ಗೆಲ್ಲ ಅಂತ ಹೇಳ್ತಿರ್ಬೇಕು. ಈ ಕಡೆ ಅಜಿತು ಮತ್ತು ಸತಿ ಇಬ್ಬರೂ ನಿಂತ್ಕೊಂಡು ಸೈಡಿಂದ ಯೋಚನೆ ಮಾಡಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಇದು ರಾಮ ಮಂದಿರದ ಹತ್ರ ಮದುವೆ ಮಾಡಿಸ್ತಾ ಇರಬೇಕಾದ್ರೆ ನೀನೇ ಬಂದು ಆ ಹಾಲಿಗೆ ವಿಷ ಹಾಕಿರೋದು ಅಂತ ಹೇಳಿ ಪುರೋಹಿತರು ನಮ್ಮ ಹತ್ರ ಎಲ್ಲನೂ ಹೇಳಿದ್ದಾರೆ. ನೀನೇ ಬೇಕು ಅಂತ ಮಾಡಿರೋದು. ನೀನು ಅಕಸ್ಮಾತ್ ಶ್ರವಣ್ ಮಾವಂಗೆ ಏನಾದರೂ ತಪ್ಪು ಕೆಲಸ ಮಾಡಿ ಅವ್ರನ್ನ ದಾರಿ ತಪ್ಪಿಸ್ಬೇಕಂತ ನೀನು ಏನಾದರೂ ನೋಡ್ತಾ ಇದ್ದೆ ಸರಿ ಇರಲ್ಲ ಮನಸ್ವಿ, ನಿಂದು ಎಷ್ಟಿದೆ ಅಷ್ಟು ನೋಡ್ಕೊಂಡಿರು ಅಂತೇಳಿ ಬಾಯಿಗೆ ಬಂದಂಗೆ ಈ ಕಡೆ ಭೂಮಿ ಕೂಡ ಹೇಳ್ತಿದ್ದ. ನೀನು ಶ್ರವಣ್ ಮಾವಂಗೆ ಸಾಹೇಬ್ರಿಗೆ ನೀನು ಏನಾದರೂ ದೊಡ್ಡ ಕೆಲಸ ತಪ್ಪು ಕೆಲಸ ಮಾಡ್ತಿದ್ದೀನಿ ಅಂತ ಅಂದರೆ ನನಗೆ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡಲ್ಲ. ಯಾಕಂದರೆ ಅವ್ರು ನನಗೆ ಅಪ್ಪನ ಸಮಾನ. ನನ್ನ ಅಪ್ಪನಿಗೆ ಏನಾದರೂ ತೊಂದರೆ ಆದರೆ ಯಾವ ಮಗಳನ್ನೂ ಕೂಡ ಸುಮ್ಮನೆ ಬಿಡಲ್ಲ. ಅದನ್ನು ನಿನಗೆ ವಾರ್ನ್ ಮಾಡಿ ಹೇಳ್ತಿದ್ದೀನಿ. ಸುಮ್ಮನೆ ಯಾವುದೇ ಕಾರಣಕ್ಕೂ ಅವ್ರ ವಿಷಯಕ್ಕೆ ಅವ್ರ ಬಿಸ್ನೆಸ್ಸಿಗೆ ತಲೆ ಹಾಕ್ಬೇಡ. ನಿಂದು ಎಷ್ಟಿದೆ ಅಷ್ಟು ನೋಡ್ಕೊಂಡಿರು, ಇಲ್ಲಾಂದರೆ ಮನೆ ಬಿಟ್ಟು ಆಚೆಯಿಂದ ಹೋಗ್ತಾರೆ ನೀನು ಅಂತ ಹೇಳ್ಬಿಟ್ಟು ಭೂಮಿ ಮನಸ್ವಿಗೆ ವಾರ್ನ್ ಮಾಡಿ ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.